ಸಮಸ್ಯೆಗಳು ಉಂಟಾಗಿರುವಂತಹ ಬೆನ್ನಲ್ಲೇ ಅಧಿಕಾರಿಗಳ ಜೊತೆ ಸಚಿವ ಮುನಿಯಪ್ಪ ಸಭೆಯನ್ನ ಕರೆದಿದ್ದಾರೆ. ಇನ್ನು 10 ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಈಗಾಗಲೇ ಭರವಸೆಯನ್ನ ಕೊಟ್ಟಿದ್ರು ಮುನಿಯಪ್ಪ. ಐಒಸಿ, ಎಚ್ಪಿಸಿ, ಬಿಪಿಸಿ ಹಾಗೆ ಗೇಲ್ನ ಅಧಿಕಾರಿಗಳೊಂದಿಗೆ ಈಗ ಸಭೆಯನ್ನ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನ ಪಡ್ಕೊಂಡ ನೇರ ಸಂಪರ್ಕದಲ್ಲಿ ಶಿವರಾಜ್ ಇದ್ದಾರೆ. ಶಿವರಾಜ್, ಸಿಲಿಂಡರ್ ಸಮಸ್ಯೆ ಜೊತೆ ಈಗಾಗಲೇ ಸಚಿವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ 10 ದಿನಗಳಷ್ಟೇ ಕಾಯಿರಿ, ಆಮೇಲೆಲ್ಲ ಸರಿ ಹೋಗುತ್ತೆ ಅಂತ ಭರವಸೆಯನ್ನ ಕೊಟ್ಟಿದ್ರು. ಇವತ್ತಿನ ಮೀಟಿಂಗ್ ನಲ್ಲಿ ಏನೆಲ್ಲ ಆಗಬಹುದು, ಯಾವ್ಯಾವ ವಿಚಾರಗಳು ಚರ್ಚೆ ಆಗ್ತಾ ಇದೆ, ಯಾರೆಲ್ಲ ಭಾಗಿಯಾಗಿದ್ದಾರೆ? ಶಕುಂತಲಾ, ಈಗಾಗಲೇ ಮಧ್ಯಪ್ರಾಚ್ಯ ದೇಶಗಳ ಒಂದು ಯುದ್ಧದ ಎಫೆಕ್ಟ್ ಆಗಿ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. ಪ್ರಮುಖವಾಗಿ LPG ಗ್ಯಾಸ್ ಸಿಲಿಂಡರ್ಗಳ ಬಳಕೆಯಿಂದಾಗಿ ಯಾವ ಮಟ್ಟಿಗೆ ಸಮಸ್ಯೆ ಆಗಿದೆ ಎಲ್ಲರೂ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಕಳೆದ 1 ವಾರದಿಂದ ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ಗಳು ಲಭ್ಯ ಆಗದೆ ಹೋಟೆಲ್ ಉದ್ಯಮ ಮತ್ತು ಪ್ರವಾಸೋದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿರೋದು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಆಹಾರ ಸಚಿವರಾದಂಥ KH ಮುನಿಯಪ್ಪ ಅವರು ಮತ್ತೊಮ್ಮೆ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಪೆಟ್ರೋಲಿಯಂ ಸಪ್ಲೈ ಮಾಡುವಂತಹ ಕಂಪನಿಗಳ ಜೊತೆಗೆ ಅವರ ಅಧಿಕಾರಿಗಳ ಜೊತೆಗೆ ಒಂದು ಸಭೆಯನ್ನು ವಸಂತನಗರದ ಆಹಾರ ಇಲಾಖೆಯ ಒಂದು ಕಚೇರಿಯಲ್ಲಿ ಒಂದು ಸಭೆಯನ್ನು ಮುಂದುವರಿಸ್ತಾ ಇರೋದು. ಕಳೆದವರು ಕೂಡ ಒಂದು ಸಭೆಯನ್ನು ನಡೆಸಿ ಕೇವಲ 10 ದಿನಗಳಲ್ಲಿ ಎಲ್ಲ ಒಂದು ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಅದರ ಎಫೆಕ್ಟಿಂದಾಗಿ ಈಗಾಗಲೇ ಶೇಕಡ 20%ನಷ್ಟು ಒಂದು LPG ಗ್ಯಾಸ್ ಇರುವಂಥ ಪೆಟ್ರೋಲಿಯಂ ಸಪ್ಲೈ ಆಗ್ತಾ ಇದೆ ಹಂತವಾಗಿ ಕಳೆದ 3-4 ದಿನಗಳಿಂದ. ಇವತ್ತು ಕೂಡ ಒಂದಷ್ಟು ಸಪ್ಲೈ ಆಗುವ ನಿರೀಕ್ಷೆ ಇರುವಂಥದ್ದು. ಈಗಾಗಲೇ ಅಲ್ಲಿ ಹಾರ್ಮೋಜ್ ಜಲಸಂಧಿ ಬಂಧಿಸಿದ ಪರಿಣಾಮವಾಗಿ ಸಾಕಷ್ಟು ಎಫೆಕ್ಟ್ಗಳು ಉಂಟಾಗಿದ್ದು ಇವತ್ತು ಈಗಾಗಲೇ ಶಿವಾಲಿಕ ಹಡಗು ಕೂಡ ಬಂದು ನಿಂತಿರುವಂಥದ್ದು. ಅದು ಒಂದು ಪೂರೈಕೆ ಕರ್ನಾಟಕಕ್ಕೂ ಬರುತ್ತೆ ಅನ್ನೋ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಪ್ರಮುಖವಾಗಿ KH ಮುನಿಯಪ್ಪ ಅವರ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದಾಗಿ ನಿರಂತರವಾಗಿ ಒಂದು ಸಭೆಗಳನ್ನು ಮಾಡಬೇಕು. ಆ ಮೂಲಕವಾಗಿ ರಾಜ್ಯದಲ್ಲಿ ಏನು ವ್ಯಾಪಿಸ್ತಾ ಇದೆ ಈ ಒಂದು ಸಮಸ್ಯೆ, LPG ಸಿಲಿಂಡರ್ಗಳ ಒಂದು ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸುವಂಥ ಕೆಲಸ ಮಾಡಬೇಕು. ಇದರಿಂದಾಗಿ ಈಗಾಗಲೇ ಪ್ರವಾಸೋದ್ಯಮಕ್ಕೆ ಮತ್ತು ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಹೊಡೆತ ಬಿದ್ದಿದೆ. ಹೋಟೆಲ್ಗಳಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಮತ್ತೊಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ಗಳ ಬೆಲೆ ಜಾಸ್ತಿ ಆಗಿದೆ. ಆ ಒಂದು ಕಾರಣಕ್ಕಾಗಿ ಈ ಒಂದು ಪೆಟ್ರೋಲಿಯಂ ಸಪ್ಲೈ ಮಾಡುವಂಥ ಕಂಪನಿಗಳೇನಿವೆ, IOC, BPC, HOC ಮತ್ತು ಗೇಲ್ ಕಂಪನಿಗಳೇನಿದ್ದಾರೆ ಅವರ ಅಧಿಕಾರಿಗಳ ಜೊತೆಗೆ ಈಗಷ್ಟೇ ಮಾತುಕತೆ ನಡೆಸ್ತಾ ಇದ್ದಾರೆ. ಯಾವುದೇ ಸಮಸ್ಯೆ ಆಗದಂತೆ ಹಂತವಾಗಿ ನೀವು ಪೂರೈಕೆಯನ್ನು ಮಾಡ್ತಾ ಹೋಗಬೇಕು. ಎಲ್ಲೆಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ಹೆಚ್ಚಳ ಮಾಡಿ ಒಂದಷ್ಟು ಬ್ಲಾಕ್ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸ್ಟಾಕನ್ನು ಬ್ಲಾಕ್ ಮಾಡಿಕೊಂಡು ಕಾಳಸಂತೆಯಲ್ಲಿ ಮಾರಾಟ ಮಾಡುವಂಥ ನಾವು ಈಗಾಗಲೇ ಒಂದಷ್ಟು ಉದಾಹರಣೆಗಳನ್ನು ನೋಡಿದ್ವಿ. ಅದಕ್ಕೆ ಅವಕಾಶ ಕೊಡಬಾರ್ದು. ನೀವು ಅದರ ಬಗ್ಗೆ ಗಮನಹರಿಸಿ ಅಂಥ ಒಂದು ಯಾರಾದರೂ ಹತ್ರ ಬ್ಲಾಕ್ ಮಾಡ್ತಾ ಇದ್ರೆ ಅವ್ರ ಮೇಲೆ ಕ್ರಮ ವಹಿಸಬೇಕು ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಆಗಿರಬಾರ್ದು. ಕೇವಲ 10 ದಿನದೊಳಗಡೆ ಏನು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಸಂಗತಿ ಈಗಾಗಲೇ ಕೇಂದ್ರ ಇಲಾಖೆ ಜೊತೆ ಕೂಡ ನಿಕಟ ಸಂಪರ್ಕದಲ್ಲಿದ್ದು ಅವ್ರ ಜೊತೆ ಕೂಡ ನಿರಂತರವಾಗಿ ಮಾತುಕತೆ ನಡೆಸ್ತಾ ಇದ್ದೀವಿ. ಇಲ್ಲಿ ರಾಜ್ಯದಲ್ಲಿ ಯಾರ್ಯಾರು ಈ ಸಪ್ಲೈಯನ್ನ ಉಸ್ತುವಾರಿಗಳನ್ನು ವಹಿಸಿಕೊಂಡಿದ್ದಾರೆ ಅವರು ಕೂಡ ಇದನ್ನು ಗಮನಹರಿಸಿ ಆದಷ್ಟು ಬೇಗ ಈ ಒಂದು LPG ಸಮಸ್ಯೆ ಏನಿದೆ ಅನ್ನ ಇತ್ಯರ್ಥ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಮಾಡ್ತಾ ಇರುವಂಥದ್ದು. ಶಕುಂತಲಾ, ಧನ್ಯವಾದ ಶಿವರಾಜ್ ತಮ್ಮ ಅಪ್ಡೇಟ್ಸ್ಗಾಗಿ.